ಓಂ ನಮೋ ಭಗವತೆ ರುದ್ರಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು, ಮಹತ್ವ ಏನು, ಮಹಾಶಿವರಾತ್ರಿಯ ಆಚರಣೆಯ ಫಲಾಫಲಗಳೇನು, ಅದು ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಬಹು ವಿಶೇಷವಾಗಿ ಮಹಾಶಿವರಾತ್ರಿಯನ್ನು ಹಿಂದೂ ಧರ್ಮದಲ್ಲಿ ನಾವು ಪವಿತ್ರವಾದ ಹಬ್ಬ ಅಂತ ಹೇಳ್ತೀವಿ. ಜಾಗರಣೆಯ ಮಹತ್ವ ಇರ್ಬೋದು, ಹಾಗೆ ಅದರ ಹಿನ್ನೆಲೆ ಇರ್ತಕ್ಕಂಥದ್ದು, ಉಪವಾಸದ ಹಿನ್ನೆಲೆ ಇರ್ತಕ್ಕಂಥದ್ದು, ಈ ದಿನದ ಪಾವಿತ್ರತೆ ಏನು, ಇದೆಲ್ಲವನ್ನೂ ಕೂಡ ಇದು ಶಿವಶಕ್ತಿಯ ಸಮ್ಮಿಲನದ ಹಬ್ಬ ಅಂತೂ ಕೂಡ ಕರಿತೀವಿ. ಶಿವ ಪಾರ್ವತಿಯರು ಸಾಕ್ಷಾತ್ ವಿವಾಹವಾದ ಮ್ಯಾರೇಜ್ ಡೇ ಅಂತ ನಾವೇನು ಕರಿತೀವಿ, ವಿವಾಹವಾದ ದಿನ ಅಂದರೆ ಕಲ್ಯಾಣವಾದ ದಿನ, ಲಿಂಗೋದ್ಭವ ಆದಂತಹ ದಿನ ಕೂಡ ಇದಾಗಿರುತ್ತೆ. ಬ್ರಹ್ಮ ವಿಷ್ಣು ಶಿವ ಇರಲಿ ಯಾರು ಹೆಚ್ಚು ಅಂತಕ್ಕಂತಹ ಒಂದು ಪ್ರಶ್ನೆ ಉದ್ಭವ ಆದಾಗ ಶಿವ ಲಿಂಗರೂಪಿಯಾಗಿ ತಾಳಿ ಯಾರು ಆದಿ ಅಂತವನ್ನು ನೋಡ್ಕೊಂಬರ್ತೀರೋ ನೀವೇ ಹೆಚ್ಚು ಅಂದಾಗ ಅವರಿಬ್ಬರ ಕೈಯಲ್ಲೂ ಕೂಡ ಅಷ್ಟು ಅದರ ಬಗ್ಗೆ ತಿಳಿಸೋಕೆ ಆಗದೇ ಇರೋದ್ರಿಂದ ಇವತ್ತಿನ ದಿವಸ ಶಿವನ ಒಂದು ಅಂಶ, ಶಿವ ಲಿಂಗೋದ್ಭವ ಆದಂತಹ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ಹಾಗೆ ಈ ದಿನ ಅಂಧಕಾರವನ್ನು ತೊಲಗಿಸಿ ಜ್ಞಾನವನ್ನು ಬೆಳಕನ್ನು ಪಡ್ಕೊಳ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಉಪವಾಸ ಇರ್ತಕ್ಕಂಥದ್ದು, ಇಡೀ ದಿನ ಉಪವಾಸ ಇರ್ತಕ್ಕಂಥದ್ದು, ನಿರ್ಜಲ ಉಪವಾಸ ಇರ್ತಕ್ಕಂಥದ್ದು, ಕಠಿಣ ಉಪವಾಸ ಇರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ದೇಹ ಮತ್ತು ಮನಸ್ಸಿನ ಒಂದು ಸಮತೋಲನ ಹಿಡಿತ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಜಾಗರಣೆ ಇರ್ತಕ್ಕಂಥದ್ದು, ರಾತ್ರಿ ಇಡೀ ಜಾಗರಣೆ. ಯಾಕೆಂದರೆ ಸಮುದ್ರ ಮಂಥನ ಕಾಲದಲ್ಲಿ ಉದ್ಭವ ಆದಂತಹ ಆಲಾಹಲವನ್ನು ಯಾರು ಸೇವಿಸ್ತೀರಾ ಅಂತಕ್ಕಂತಹ ಭಾವನೆ ಬಂದಾಗ, ಅಂಥ ವಿಷಯ ಬಂದಾಗ ಸಾಕ್ಷಾತ್ ಶಿವನೇ ಅದನ್ನು ಸ್ವೀಕರಿಸಿ ನೀಲಕಂಠನಾದದ್ದು. ಅಂತಹ ಸಮಯದಲ್ಲಿ ಪಾರ್ವತಿ ದೇವಿ ಕುತ್ತಿಗೆಯಲ್ಲಿ ಕೈ ಇಟ್ಕೊಂಡು ಆ ವಿಷ ದೇಹಕ್ಕೆ ಹೋಗದೆ ಕಾಪಾಡಿದಂಥದ್ದು. ಹಾಗೆಯೇ ರಾತ್ರಿ ಇಡೀ ನಿದ್ದೆ, ಯಾಕೆಂದರೆ ವಿಷ ಬಂದಾಗ, ವಿಷ ದೇಹದಲ್ಲಿದ್ದಾಗ ನಿದ್ದೆ ಮಾಡಬಾರ್ದು. ಹಾಗಾಗಿ ಶಿವನಿಗೆ ಆ ವಿಷ ಆಲಾಹಲ ತಟ್ಟಬಾರ್ದು ಅಂತಕ್ಕಂಥದ್ರಿಂದ ಎಲ್ಲರೂ ಅಂದು ಜಾಗರಣೆ ಇದ್ದಿದ್ದನ್ನೇ ಅದರ ಪ್ರತೀಕವಾಗಿ ನಾವಿವತ್ತು ಜಾಗರಣೆ. ಇದರಿಂದ ನಮಗೇನಾಗುತ್ತೆ, ನಮ್ಮ ದೇಹ ಮನಸ್ಸು ಒಂದು ಮನಸ್ಸಿನ ತೀವ್ರತೆ ಕೂಡ ತುಂಬ ಚೆನ್ನಾಗಿ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಶಿವನಾಮ ಸ್ಮರಣೆ ಮಾಡಿ ಭಜನೆಯಲ್ಲಿ ತಲ್ಲೀನರಾಗಿ ಧ್ಯಾನದಲ್ಲಿ ಆಸಕ್ತ ಆಗ್ತಕ್ಕಂತಹ ಒಂದು ವಿಶೇಷವಾದ ಪರ್ವದ ಒಂದು ಸಂದರ್ಭ ಕೂಡ ಈ ಮಹಾಶಿವರಾತ್ರಿ ಆಗಿರುತ್ತೆ. ಹಾಗೆಯೇ ಅಭಿಷೇಕ, ಶಿವನಿಗೆ ಅಭಿಷೇಕ ಪ್ರಿಯ. ಹಾಲಿನಿಂದ ಅಭಿಷೇಕ, ಮೊಸರಿನಿಂದ ಅಭಿಷೇಕ, ವಿಭೂತಿಯಿಂದ ಅಭಿಷೇಕ, ಗಂಧದಿಂದ ಅಭಿಷೇಕ, ಪಂಚಾಮೃತದಿಂದ ಅಭಿಷೇಕ, ಈ ರೀತಿ ನಾನಾ ವಿಧವಾದ ಅಭಿಷೇಕಗಳು, 4 ಯಾಮಗಳು. ನಾವು 6ರಿಂದ 9, 9ರಿಂದ 12, 12ರಿಂದ 3, 3ರಿಂದ ಮತ್ತೆ 6, ಈ 4 ಯಾಮಗಳಲ್ಲಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು, ವಿಭೂತಿಯನ್ನು ಕೊಡ್ತಕ್ಕಂಥದ್ದು. ಈ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಹಬ್ಬವೇ ಈ ಮಹಾಶಿವರಾತ್ರಿ ಆಗಿರುತ್ತೆ. ಇನ್ನು ಮಹಾಶಿವರಾತ್ರಿಯಿಂದ ನಮಗೇನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ, ವಿಷವನ್ನು ಕೂಡ ಆಚೆಗೆ ಹಾಕ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ದಿನ ಬೆಳಗ್ಗೆ ಬಿಳಿಯ ವಸ್ತ್ರವನ್ನು ಧರಿಸಿ, ಈ ದಿನ 6-5 ಸೂರ್ಯೋದಯಕ್ಕೆ ನಾವು ಎದ್ದು ಬಿಳಿಯ ವಸ್ತ್ರವನ್ನು ಧರಿಸಿ ಓಂ ನಮಃ ಶಿವಾಯ ಈ ಮಂತ್ರವನ್ನು ಸತತವಾಗಿ ಪಠನೆ ಮಾಡುತ್ತಾ ಈ ದಿನ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಳ್ಳೋದು. ಹಾಗೆ ತ್ರಯಂಬಕಂ ಯಜಾಮಹೇ ಸ್ತೋತ್ರವನ್ನು, ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದು, ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡೋದು. ದಿನಪೂರ್ತಿ ಯಾವುದೇ ಆಹಾರಕ್ಕೆ ನಾವು ಪ್ರಾಶಸ್ತ್ಯ ಕೊಡೋಲ್ಲ. ಇಲ್ಲಿ ರೋಗಿಗಳಾಗ್ಬೋದು, ವೃದ್ಧರಾಗ್ಬೋದು, ಪುಟ್ಟ ಮಕ್ಕಳಾಗ್ಬೋದು, ಬೇಯಿಸದೇ ಇರತಕ್ಕಂಥ ಏನಾದರೂ ಒಂದು ಹಣ್ಣು ಹಂಪಲುಗಳನ್ನು ಅಥವಾ ಬೇಯಿಸದೇ ಇರತಕ್ಕಂಥ ಪದಾರ್ಥವನ್ನು ಅವರಿಗೆ ನಾವು ಕೊಡಬಹುದಾಗಿದೆ. ಇನ್ನು ಈ ದಿನ ನಾವು ಯಾವಾಗಲೂ ಅಷ್ಟೇ ರಾತ್ರಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ, ಅಂದರೆ ಅದು ಶಿವರಾತ್ರಿ, ದೀಪಾವಳಿಯಲ್ಲಾಗ್ಬೋದು, ಯುಗಾದಿಯಲ್ಲಾಗ್ಬೋದು, ಇದಕ್ಕೆ ನಾವು ಹೆಚ್ಚು ನವರಾತ್ರಿಗಳಾಗ್ಬೋದು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ, ಸಂಸ್ಕೃತಿಯಲ್ಲಿ ಬಹಳ ವಿಶೇಷವಾಗಿ ಸರಳವಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥ ಹಬ್ಬವೇ ಮಹಾಶಿವರಾತ್ರಿ ಕೂಡ ಆಗಿರುತ್ತೆ. ಕೇವಲ ಸ್ವಲ್ಪ ನೀರವನ್ನು ಶಿವನಿಗೆ ಕೊಟ್ಟರೆ ಸಾಕು, ನಿಮಗೆ ಎಷ್ಟೋ ಅದು ಅನುಗ್ರಹ ಕೂಡ ಸಿಗುತ್ತೆ. ಯಾಕೆಂದರೆ ಲಯಕಾರಕನೂ ಕೂಡ ಶಿವನೇ ಆಗಿರ್ತಾನೆ. ನಿಮಗೆಲ್ಲ ಆ ಒಂದು ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ, ಅಟ್ಲೀಸ್ಟ್ ಕಡೆಗೆ ಒಂದು 3 ಅವರ್ಸ್ ಆದರೂ ನೀವು ಈ ಜಪ ಮಾಡ್ಕೊಳ್ಳಿ, ಓಂ ನಮಃ ಶಿವಾಯ ಜಪ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.